ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ರಾಜಕಾರಣದಲ್ಲಿ ರಾಜಕಾರಣಿಗಳು ಹೆಂಗಾಗ್ಯಾರಂದ್ರೆ, ಕಚೇರಿಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಅಥವಾ ಒಬ್ಬ ನೌಕರ ಅವ್ರ ಕೆಲಸ ಇಲ್ಲೀಗಲ್ ಆಗಿದ್ರು ಅದನ್ನು ಮಾಡೋಕ್ಕೆ ಒಪ್ಪಲಿಲ್ಲ ಅಂದ್ರೆ ತಕ್ಷಣ ಅವನಿಗೆ ನೀರು ನೆರಳು ಇಲ್ಲಂಥ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸುವಂಥ ಕೆಪಾಸಿಟಿ ಹೊಂದಿದ್ದಾರೆ. ಯಾಕಂದ್ರೆ ಈಗಿನ ವ್ಯವಸ್ಥೆನೇ ಹಂಗಾಗೈತಿ. ರಾಜಕಾರಣಿಗಳು ಹೇಳಿದಂಗೆ ಅಧಿಕಾರಿಗಳು ಕೇಳುವಂಗಾಗಿತ್ತು ಸ್ನೇಹಿತರೆ. ಆದರೆ ನಿಮಗೊಂದು ವಿಷಯವನ್ನು ಯಾವತ್ತೂ ಗತ ಇತಿಹಾಸ ಹೊಸ ಇತಿಹಾಸ ಸೃಷ್ಟಿಗೆ ಯಾವತ್ತೂ ಪೂರಕ ಆಗ್ತೈತಂತ. ಯಾವತ್ತೂ ಇತಿಹಾಸನ ಯಾಕೆ ಓದಬೇಕಂತಾರು, ಭಾಳ ದೊಡ್ಡ ವ್ಯಕ್ತಿಗಳು ಇತಿಹಾಸನ ಓದಬೇಕು ಅಂತಾರೆ. ಯಾಕಂದರೆ ಹಳೆಯ ಇತಿಹಾಸನ ನೋಡ್ತಾ ಇರ್ತಾರೆ, ಹೊಸ ಇತಿಹಾಸ ಅವರು ನಿರ್ಮಾಣ ಮಾಡಲಿಕ್ಕೆ ಹಳೆಯದೊಂದು ಪ್ರೇರಕ ಆಗಬಾರ್ದಕ್ಕ. ಹಂಗೆ ಒಬ್ಬ ಆಫೀಸರ್ಸ ಸ್ಟೋರಿ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಒಂದು ಆಫೀಸರ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಯ ಸಚಿವರ ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಿದ್ರು. ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿ ಏನು ವಸೂಲಿ ಮಾಡಲಿಕ್ಕೆ ಸ್ವತಃ ಅವ್ರ ಮನೆಗೆ ತೆರಳಿ ಅವರಲ್ಲಿರ್ತಕ್ಕಂಥ ಟ್ರ್ಯಾಕ್ಟರ್ಗಳನ್ನು ಮಾಡಿ ಸೀಸ್ ಮಾಡಿ ತಮ್ಮ ಆಫೀಸ್ ಇಟ್ಕೊಂಡಿದ್ರಂತ. ಆದರೆ ಅವತ್ತಿನ ರಾಜಕಾರಣಿಗಳು ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಯ ಮಾತು ಅವ್ರು ಕೇಳಲಿಲ್ಲ. ಯಾಕಂದ್ರೆ ಅಧಿಕಾರಿ ಮಾಡಿದ್ದು ಕರೆಕ್ಟ್ ಐತಿ, ಇದನ್ನು ಅಧಿಕಾರಿ ಮಾಡಿದ್ದು ನಾ ಏನಾರು ಇದು ಮಾಡಿ ಅಂದ್ರೆ ನನ್ನ ವ್ಯಕ್ತಿತ್ವ ಕಳಂಕ ಬರ್ತೈತೆ ಅಂತ ಹೇಳಿ ಅವರು ಆ ಟ್ಯಾಕ್ಸವನ್ನು ತುಂಬಿಸಿದರೆ ವಿನಃ ಅಧಿಕಾರಿಗೆ ಶಬಾಷ್ಗಿರಿ ಕೊಟ್ಟಂಥ ಉದಾಹರಣೆ ನಡೆದಂಥ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥದ್ದು ಸ್ನೇಹಿತರೆ. ಅದೇ ಇವತ್ತೇನಾರಾಗಿದ್ರೆ ಅಂಥ ಅಧಿಕಾರಿ ಏನಾರ ಈಗ ಯಾವ್ದಾರ ಫ್ಯಾಕ್ಟ್ರಿಗಳು ಇದರಲ್ಲೂ ಇದೇ ಹೇಳತ್ತಾನ, ಪೊಲ್ಯೂಷನ್ ಕಂಟ್ರೋಲ್ ಈಗ ಯತ್ನಾಳ್ ಅವ್ರದ್ದು ಪೊಲ್ಯೂಷನ್ ಕಂಟ್ರೋಲ್ ಮಿಸ್ ಆಗೈತಿ, ಪರಿಸರ ಇದನ್ನು ಉಲ್ಲಂಘನೆ ಆಗೈತಿ ಅಂಥೇಳಿ ಸೀಸ್ ಮಾಡೋಕ್ಕೆ ಹೋಗಿದ್ದು. ಅದಕ್ಕೆ ಹೈಕೋರ್ಟ್ನ ಸ್ಟೇ ಬಂತು. ಆ ಮಾತು ಬೇರೆ ಅದ. ಈಗ ಅವ್ರು ವಿರೋಧ ಪಕ್ಷ ಆಗದಾರು, BJP ಆಗದಾರು, ಆಡಳಿತ ಪಕ್ಷದವ್ರು ಎಲ್ಲರೂ ಫ್ಯಾಕ್ಟ್ರಿಗಳದಾವು. ಯಾರೂ ಸುದ್ದೇನು ಸುಬ್ಬಪ್ಪ ಏನಿಲ್ಲ. ಎಂತೆಂಥ ಫ್ಯಾಕ್ಟ್ರಿಗಳು ಊರನ್ನು ನೀರು ಕೆಟ್ಟು ಹೋಗೈತಿ. ಅಂಥವ್ರು ಯಾರು ಮಾಡೋಕ್ಕೆ ಪರಿಸರ ಅಧಿಕಾರಿಗಳು ಮುಂದಾಗಂಗಿಲ್ಲ. ಯಾರು ರಾಜಕಾರಣಿಗಳು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಹಠ ಹಿಡ್ದು ಕುಂಡಿರ್ತಾರಲ್ಲ ಅವರು. ನಮ್ಮ ಫ್ಯಾಕ್ಟ್ರಿಗೆ ಅವ್ನು ನಮ್ಗೆ ಅನ್ಯಾಯ ಮಾಡಿದ, ನಮ್ಗೆ ಮೋಸ ಮಾಡಿದ, ನಮ್ಗೆ ಅಸಹ್ಯ ಮಾಡಿದ, ಮತ್ತು ನಮ್ಮ ಮೇಲೆ ಕ್ರಮ ಕೈಗೊಳ್ಳೋಕೆ ಹೋದ, ಅಧಿಕಾರಿ ಇರಬಾರ್ದು ಅಂಥೇಳಿ ಇವರು ಮುಖ್ಯಮಂತ್ರಿ ಬಾಜು ಕೂತು ಬಿಡ್ತಾರೋ. ಮುಖ್ಯಮಂತ್ರಿ ಕೂಡ ಇವರ ಸಪೋರ್ಟ್ ಬೇಕಾಕೈತಿ. ಸಪೋರ್ಟ್ರಿಂದ ಅನಿವಾರ್ಯವಾಗಿ ಆ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋ ಒಂದು ಹೇಸಿ ದಂಧೆಗೆ ಮುಂದಾಗ್ತಾರೆ ಅನ್ನೋದನ್ನು ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಆದರೂ ಕೂಡ ಎಲ್ಲ ಅಧಿಕಾರಿಗಳು ಅದು ಎಲ್ಲ ಅಧಿಕಾರಿಗಳು ಏನಿದಾರೆ ಅವರೆಲ್ಲ ಈಗ ರಾಜಕಾರಣಿಗಳ ಚೇಲೆಗಳಾಗಿರುವಂಥದ್ದು. ಅದೇನು ಹೊಸದೇನಿಲ್ಲ, ಅದೇನು ನಾ ಹೇಳೋದೇನು ಹೊಸದೇನಿಲ್ಲ, ಅದು ಇದ್ದದ್ದು. ಆದರೂ ಇಂಥದ್ರಾಗೂ ಕೂಡ ಈಸುವಂಥ ಅಧಿಕಾರಿಗಳು ಇರ್ತಾರೆ. ಬಿಲ್ಕುಲಾಗಿ ರೂಲ್ಸ್ ಬಿಟ್ಟು ಅವರು ಏನೂ ಕೆಲಸ ಮಾಡಲಿಕ್ಕೆ ಮುಂದೋಗಿ ನಮ್ಮ ಟ್ರಾನ್ಸ್ಫರ್ ಮಾಡ್ಕರೆ ನಾ ಅದಕ್ಕೆ ಒಪ್ಪಂಗಿಲ್ಲ ಅಂತಾರೆ. ಅಂಥದ್ದೊಂದು ಘಟನೆ 67ರಾಗ ನಡೆದಿತ್ತು. ಹಾಗಾದ್ರೆ ಏನಾಗಿತ್ತು 67ರಾಗ? ಯಾವ ಅಧಿಕಾರಿ, ಏನು ಕತೆ, ಎಂಥದ್ದು, ಏನು ಸಂಬಂಧ, ನಿಮಗೆಲ್ಲ ಕುತೂಹಲ ಇರಬೇಕು. ಆ ವಿಷಯನ ಇಲ್ಲಿ ನಾ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಪಾಲು ಜನ ಯಾರು ಜಮೀನ್ದಾರರು, ಪಾಳೆಗಾರರು, ಫಿಡಲಿಸಮ್ ಅಂತ ಏನಿತ್ತು ಅವೆಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಹೈದರಾಬಾದ್ ಅಂದ್ರೆ ನಿಜಾಮನ ಆಡಳಿತ ವ್ಯಾಪ್ತಿಯೊಳಗೆ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಲಿಂಗಾಯತ ಜಮೀನ್ದಾರರಿದ್ದರು. ಲಿಂಗಸೂರು ವ್ಯಾಪ್ತಿಯ ಉಪವಿಭಾಗ ವ್ಯಾಪ್ತಿಯೊಳಗೆ ಗೆಜ್ಜಲಘಟ್ಟದ ರಾಜನೊಬ್ಬರಿದ್ದರು. ರಾಜ ಅಂದ್ರೆ ಅವರು ದೇಶಗತ್ಯ ಮಣಿತಾನ ಇದ್ದಂಥವ್ರು ರಾಜ ಇದ್ದ. ಅವರು ಅಪಾರ ಪ್ರಮಾಣದಂಥ ಸಾಕಷ್ಟು ಸಾವಿರಾರು ಸಂಖ್ಯೆಯನ್ನು 5,000 ಗಂಟಲೆ ಜಮೀನನ್ನು ಹೊಂದಿರುವಂಥದ್ದವರು. ಇಲ್ಲ, ತುಂಗಭದ್ರಾ ನದಿ ಒಳಗೆ ನಡುಕ ಒಂದು ದ್ವೀಪ ಕೂಡ ಇತ್ತು ಅವ್ರದ್ದು. ಆ ಮನೆಯಲ್ಲಿ ಯಜಮಾನಿಕೆ ಇದ್ದದ್ದು ಕಿರಿಯ ರಾಣಿ ಅವ್ರದ್ದು. ಅವರು ಕಿರಿಯ ರಾಣಿ ಹೆಸರು ಯಾರೆಂದ್ರೆ ನೀವು ಬಸವರಾಜೇಶ್ವರಿ ಅಂತ ಕೇಳಿರ್ಬೇಕಲ್ಲ, ನೀವೆಲ್ಲ ಕೇಳಿದಿರಿ, ನೋಡಿದಿರಿ. ಅವರು ಅವತ್ತಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದರು. ಅಲ್ಲೊಂದು ಸಮಸ್ಯೆ ಇತ್ತು. ಏನು ಕೊಡ್ದಿತ್ತು ಅವರೆಲ್ಲ. ಅವರು ಸರ್ಕಾರಕ್ಕೆ ಅವರು 72,000 ರೂಪಾಯಿ ಬಾಕಿ ಕೊಡಬೇಕಾಗಿತ್ತು. 1946ರಿಂದ ನಡ್ಕೊಂಡು ಬಂದಿತ್ತು. ಸರ್ಕಾರಕ್ಕೆ ಇವ್ರು ಕೊಡಬೇಕಂತ ಬಾಕಿ 36,000 ಇತ್ತು. ಅದು ಬಡ್ಡಿ ಗಿಡ್ಡಿ ಎಲ್ಲ ಕೂಡಿಸಿ 76,000 ರೂಪಾಯಿ ಆಗಿತ್ತು. ಒಂದು ಚೂರು ಒಂದು ಸಣ್ಣ ಕಂತನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ ಅಂತ.
ಅವರು ಆವತ್ತಿನ ಕಾಲದಾಗ ಸರ್ಕಾರನ ಸ್ವಲ್ಪ ಬರಗಾಲದಾಗ ಅನುಕೂಲ ಆಗಲಿ ಅಂತೇಳಿ ರೈತರಿಗೆ ಅದು ಸಾಲ ಅದು ಕೊಡ್ತಿತ್ತಂತ. ಆ ಸಾಲದಾಗ ಕೃಷಿ ಉಪಕರಣಗಳು ಅವ್ರು ತೊಗೊಂಡಿದ್ರಂತ. ದೊಡ್ಡ ವ್ಯಕ್ತಿಗಳು ಅವರೆಲ್ಲ, ಮತ್ತು ಅವರಲ್ಲಿ ಸಾವಿರಾರು ಎಕರೆ ಮಾಲೀಕರು ಇದ್ದರು ಅವಾಗ. ಇನ್ನೂ ಉಳುವನೆ ಹೊಲದಡಿ ಏನೋ ಬಂದಿರೋರು ಇಲ್ಲ ಅವಾಗ. ಅದು 2 ಟ್ರ್ಯಾಕ್ಟ್ರ ನೀರಾವರಿ ಪಂಪ್ಸೆಟ್ಗಳ ಮೇಗಿನ ಸಾಲ, ಅದು ಬರಗಾಲ ಬಿದ್ದಾಗ ಕೊಟ್ಟಂಥ ಸಾಲ, ಅದು ಬಾಕಿ ಇತ್ತಂತ. 1967ರಾಗ ಏನಾಗಿತ್ತಂದ್ರೆ ಮೌಲ್ಯದ 5 ಪಟ್ಟು ಅದು ಹೆಚ್ಚಾಗಿತ್ತಂತ. ಬಟ್ ನಿಜಾಮ ಸರ್ಕಾರದ ಒಂದು ರೂಲ್ಸ್ ಏನಿತ್ತಂತಂದ್ರೆ, ಅವ್ರು ಅವಾಗಿಂದ ಹಳೆ ಕಾಯ್ದೆ ಏನಿತ್ತಪ್ಪ ಅಂದ್ರೆ, ಎಷ್ಟು ಅಸಲು ತೊಗೊಂಡಿರ್ತಾರೋ ಅಸಲಕ್ಕಿಂತ ಜಾಸ್ತಿ ಆಗಬಾರ್ದು ಅನ್ನೋ ರೂಲ್ ಇತ್ತಂತ. ಅಂದರೆ 50,000 ತೊಗೊಂಡ್ರೆ 50,000ಕ್ಕಿಂತ ದಾಟಿ ಹೋಗಬಾರ್ದು. ಎಷ್ಟೇ 5 ಪಟ್ಟಾಗಲಿ 10 ಪಟ್ಟು ಆದರೂ ಕೂಡ ಅದನ್ನು ವಸೂಲಿ ಮಾಡುವಾಗ ಅಸಲು ಏನೆಷ್ಟೈತಿ ಅಸಲು ಎಷ್ಟೈತಿ ಅದನ್ನು ದಾಟಿ ಹೋಗಬಾರ್ದು. ಆ ಪ್ರಕಾರವಾಗಿ 72,000 ರೂಪಾಯಿ ಕೊಡಬೇಕಾಗಿತ್ತು ಅವರು. ಆವಾಗ 1965 ಬ್ಯಾಚಿನ IAS ಅಧಿಕಾರಿ ಬಾಲಸುಬ್ರಮಣಿಯನ್ ತಮಿಳುನಾಡಿನ ಚೆಟ್ಟಿಯಾರ ಮನೆತನದವರು. ಅವರು IAS ಆಗಿ ಪ್ರೊಬೆಷನರಿ ಪೀರಿಯಡ್ ಅಂದ್ರೆ ಫಸ್ಟೆಲ್ಲ ಅವರ AC ತಹಸೀಲ್ದಾರ್ ಆಗ್ತಿರ್ತಾರಲ್ಲ, ಆವಾಗ AC ಆಗಿದ್ರಂತ. ಯಾರ್ದು ಲಿಂಗಸೂರ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರಂತ. ಅಂದ್ರೆ 1946ರಿಂದ ಅದರ ಮೇವಿನ ಸಾಲ ಅಂದರೆ 46 ಸಂಬಂಧ ಅಲ್ಲ, ಕಾಲಕ್ಕೆ ಸರ್ಕಾರ ಕೊಡ್ತಕ್ಕಂಥ ಸಾಲ, ಬರ ಬಿದ್ದಾಗ ಕೊಡ್ತಕ್ಕಂಥ ಸಾಲವನ್ನು ಅವರು ವಾಪಸ್ ಕಂತು ಕಟ್ಟಿರಂಗಿಲ್ಲ. ಅಂದ್ರೆ ಮಿನಿಮಮ್ ಬಡ್ಡಿ ಬಹುಶಃ ಇರ್ತಿರ್ಬೋದು, ಅದು ಕಟ್ಟಿರಂಗಿಲ್ಲ. ಅದು 72,000 ರೂಪಾಯಿ ಇರ್ತೈತಿ. 72,000 ಬಾಕಿ ಅಂದ್ರೆ DC ಅವ್ರ ಮೀಟಿಂಗ್ದಾಗ ಏನು ತೊಗೋತಿದ್ರಂತ, ಹಳೆಯ ಕಂದಾಯ ಬಾಕಿ ಯಾವುದೋ ಒಂದು ಬಿಡಬೇಡ ವಸೂಲಿ ಮಾಡ್ರಿ ಅಂತೇಳಿ ಅವ್ರಿಗೆಲ್ಲ ಡೈರೆಕ್ಷನ್ ಕೊಡ್ತಿದ್ರಂತ. ಆ ರೀತಿ ಒಳಗೆ ಈ AC ಅವ್ರಿಗೆ ಕೊಟ್ಟಾಗ ಬಾಕಿ ಯಾವುದವು ಯಾರ್ಯಾರ ಕಡೆಯಿಂದ ಬಾಕಿ ಎಷ್ಟೆಷ್ಟು ಬರಬೇಕಾಗಿ ಬಾಕಿ ಅಂತೇಳಿ ಫೈಲ್ ತರಿಸಿದಾಗ ಆವಾಗ ಈ ರಾಣಿ ಆದಂಥ ಬಸವರಾಜೇಶ್ವರಿ ಅವರು ಹೆಸರು ಬಂದಂತ. ಆವಾಗ ಅದಕ್ಕಿಂತ ಹಿಂದಿರ್ತಕ್ಕಂಥ ಪ್ರಭಾಕರನ್ ಅವರು AC ಅವರು ಇದ್ದರು, AC ಅಸಿಸ್ಟೆಂಟ್ ಕಮಿಷನರ್ ಇದ್ದರು. ಅವರು ಸಾಕಷ್ಟು ಬಾರಿ ಅವ್ರ ರಿಮ್ಯಾಂಡ್ ಲೆಟರ್ಗಳನ್ನ ಅವರೆಲ್ಲ ಬರೆದ್ರು ಕೂಡ ಅದಕ್ಕೆ ಅವ್ರು ಕೇರ್ ಅನ್ನಲಿಲ್ಲ. ಯಾಕಂದ್ರೆ ಅವ್ರು ಮಂತ್ರಿನೇ ಇದ್ದರು. ನಾನು ಮಂತ್ರಿದನು, ನನ್ನ ಕೇಳೋರು ಯಾರು ಅಂತೇಳಿ ಅವ್ರಿಗೆ ದಾಷ್ಟ್ಯತೆ ಇತ್ತಂತ. ಅವ್ರಿಗೆ ಫಿಡಲಿಸಮ್ ಹಂಗೆ ಅಲ್ರಿ, ಅದು ಜಮೀನ್ದಾರಿ ಗತ್ತುಗಾರಿಕೆ ಅಂದ್ರೆ ನಮ್ಮನ್ನು ಯಾರು ಕೇಳೋರ್ದವರು, ಎಸ್ಪೆಷಲಿ ಮತ್ತು ಆಳವರು ನಮ್ಮನ್ನು ಫಸ್ಟ್ ಆಳಿದವರು ಎಲ್ಲ MLA ಮಂತ್ರಿ ಆದವರೆಲ್ಲ ದೇಶಗತಿ ಮನೆತನದವ್ರಲ್ಲ. ಯಾವಾಗ ಸಾಮಾನ್ಯರು ಆಗ್ತಿದ್ರು, ಎಲ್ಲ ಇತಿಹಾಸ ಇದ್ದಂಥ ಮನೆತನದವರ ಆಗುವಂಥದ್ದು ಆಗಿದ್ದರು. ಈ ಬಾಲಸುಬ್ರಮಣಿಯನ್ ಏನು IAS ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್ ಇದ್ರಲ್ಲ, ಇವ್ರ ಕೈಯಾಗ ಆ ಫೈಲ್ ಸಿಕ್ತಂದು. ಬಾಕಿ ಇಷ್ಟೆಲ್ಲ ಅದಾವು ಅಂತೇಳಿ ಇವರು ಒಂದು ಲೆಟ್ರ್ ಬರ್ದ್ರಂತ ಅವ್ರಿಗೆ, ಇಂಥವ್ರು ಹಿಂಗೆ ಉಳಿದೈತಿ, ನಿಮ್ಮ ಬಾಕಿ ಸರ್ಕಾರ ಕೊಡ್ಬೇಕಾಗಿತ್ತು, ನೀವು ಇಲ್ಲಿವರೆಗೆ ಒಂದು ಕಂತು ಕಟ್ಟಿಲ್ಲ, ಏನು ಮಾಡಿಲ್ಲ, ತಕ್ಷಣ ಅದನ್ನು ತುಂಬ್ರಿ, ಇಲ್ಲ ಅಂದರೆ ನಾವು ಯಾವ ಸಾಲಕ್ಕೆ ಎದಕ್ಕೆ ಕೊಟ್ಟಿವಿ ಆ ಸಾಮಾನುಗಳನ್ನ ಜಪ್ತಿ ಮಾಡ್ತೀವಿ ಅಂತ ಲೆಟ್ರ್ ಬರ್ದಂತ. ಅದು ಕ್ಯಾರಿ ನಿಲ್ಲತ್ತೆ ಅವರೆಲ್ಲ. ಒಂದು ಫೈನ್ ಮಾರ್ನಿಂಗ್ ಅವತ್ತು ತಹಸೀಲ್ದಾರ್ಗೆ AC ಅವ್ರಿಗೆ ಗಾಡಿ ಇರ್ತಿರಲಿಲ್ಲ ಅಂತ್ರಿ, ಬ್ಲಾಕ್ ಇವ್ರಿಗೆ ಇರ್ತಿದ್ದಾರೆ, BDO ಸಾಹೇಬ್ರು, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಮಾತ್ರ ಜೀಪ್ ಇರ್ತೈತೆ. ಆವಾಗ ಆ ಜೀಪ್ ತೊಗೊಂಡು ಅವರು ಇದಕ್ಕೆ ಹೊಂಟ್ರದು, ಎಲ್ಲಿ ವಸೂಲಿಗೆ ಹೊಂಟ್ರಂತ. ಅವ್ರ ವಾಡ್ಯಕ್ಕೆ ಹೋದ ಕೂಡಲೇ ಅಲ್ಲಿ ರಾಜ ಇದ್ದದ್ದು, ರಾಜ ಅಂದ್ರೆ ದೇಸಾರರು, ಬಸವರಾಜೇಶ್ವರವರ ಯಜಮಾನರು. ಅವರು AC ಅವ್ರನ್ನ ಕರಿತಾರಂತ, ಚಾ ಕುಡಿಬರ್ರಿ ಅಂಥೇಳಿ. ಇಲ್ಲ, ನಾವು ಇಂಥ ಕೆಲ್ಸಕ್ಕೆ ಬಂದೇನಿ, ಮತ್ತು ನೀವು ಕೊಡದಿದ್ರೆ ಅಂದರೆ ನೀವು ಕೊಡ್ರಿ, ತುಂಬಲಿಲ್ಲ ಅಂದ್ರೆ ನಮ್ಮ ಮಜಬೂರು ಆಕೈತಿ, ನನಗೆ ಇದು ಮಾಡಲಿಕ್ಕೆ, ಸೀಸ್ ಮಾಡಲಿಕ್ಕೆ ಅನಿವಾರ್ಯತೆ ಆಕೈತಿ ಅಂತ ಹೇಳ್ತಾರಂತ. ಇಲ್ಲ, ನೀವು ಮಂತ್ರಿ ಜೊತೆ ಮಾತಾಡ್ರಿ ಅಂದ್ರೆ ಅವರು ಮಿಸ್ಸಸ್ ಆಗಿರ್ತಕ್ಕಂಥ ಬಸವರಾಜೇಶ್ವರಿ ಜೊತೆ ಮಾತಾಡ್ರಿ ಅಂತ ಅವ್ರು ಹೇಳ್ತಾರಂತ. ಆದ್ರೆ ಈ ಅಸಿಸ್ಟೆಂಟ್ ಕಮಿಷನರು ಅದಕ್ಕೆ ಕೇಳಂಗಿಲ್ಲ. ಇಲ್ಲ, ಮತ್ತು ಅದೆಲ್ಲ ಮುಗ್ದತ್ರಿಗೆ ಲೆಟ್ರು ಬರ್ದಿದ್ದೀವಿ ನಾವು, ಅವರು ಡೋಂಟ್ ಕೇರ್. ಅದ್ರ ಅರ್ಥ ಏನು, ಒಪ್ಪಿಗೆ ಇಲ್ಲ ಅಂತ ಅರ್ಥ. ಅಂದ್ರೆ ನಮ್ಮ ಲೆಟ್ರಿಗೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಅದ್ರ ಇಷ್ಟ ಇಲ್ಲ ಅಂತ ಅರ್ಥ ಆಯಿತು. ಅದಕ್ಕೋಸ್ಕರ ನಾವು ಸೀಸ್ ಮಾಡ್ತೀವಿ ರೀ ಅಂಥೇಳಿ ಏನೂ ಮಾಡಲಿಲ್ಲ ಅಂತ. ಬಡವಡಲ್ಲಿ ಮನೆ ಬಂದಿರ್ತಕ್ಕಂಥ ಟ್ಯಾಕ್ಟ್ರುಗಳನ್ನ, 2 ಟ್ಯಾಕ್ಟ್ರುಗಳನ್ನ, ಕೃಷಿ ಪಂಪ್ಸೆಟ್ ಸಾಮಾನುಗಳನ್ನ ತೊಗೊಂಡು ಬಂದಿರೋದು. ಒಬ್ಬ ದೇಶಗತಿ ಬಿಟ್ಟು ರಾಜಾರ ಮನೆಯಿಂದ ಸೀಸ್ ಮಾಡಿ ಬಂದಂಥ ಟ್ಯಾಕ್ಟ್ರುಗಳು ನೋಡೋಕೆ ಜನ, ಅವತ್ತಿನ ಕಾಲದಾಗ ಟ್ಯಾಕ್ಟ್ರು ಇರ್ತಿರ್ಲಿಲ್ಲಲ್ಲ, ಮಂದಿ ಹೌಹಾರೆಲ್ಲ ನೋಡೋಕತ್ತಿತ್ತಂತ. ಲಿಂಗಸೂರು ಅವತ್ತು ಬ್ರಿಟಿಷರ ಕಾಲದಾಗ ಡಿಸ್ಟ್ರಿಕ್ಟ್ ಪ್ಲೇಸ್ ಇರೋದ್ರಿಂದ, ಯಾಕಂದರೆ ರಾಜ ವೆಂಕಟಪ್ಪ ನಾಯಕರ ಅಲ್ಲೇ ಇರೋದ್ರಿಂದ ರೆಸಿಡೆಂಟ್ರ ಜಾಗನ ಇದಕ್ಕಿತ್ತಂತೆ, ಇಲ್ಲಿ ಲಿಂಗಸೂರಾಗ. ಅದಕ್ಕೆ ಡಿಸ್ಟ್ರಿಕ್ಟ್ ಪ್ಲೇಸ್ ಇರೋದ್ರಿಂದ
ಸಾಕಷ್ಟು ದೊಡ್ಡ ಕಟ್ಟಡಗಳು ಇದ್ದು ಅಂತ ಆ ಕಟ್ಟಡದ ಮುಂದೆ ಅದು ತಂದು ಇಟ್ಬಿಟ್ರಂತ. ಅವಾಗ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್, ಅದು ಟ್ರಂಕ್ ಕಾಲ್ ಮಾಡಬೇಕು, ಲೇಟಾಗಿ ಸಿಗುವಂಥದ್ದು ಲೈನ್. ಇದು ಗೊತ್ತಾದ ಕೂಡಲೇ ಅಲ್ಲೇ ಅವರು ಬಸವರಾಜೇಶ್ವರು ಮಿನಿಸ್ಟರ್ ವೀರೇಂದ್ರ, ಅವತ್ತಿನ ಕಾಲದಾಗ ಮುಖ್ಯಮಂತ್ರಿ ಆದಂಥ ವೀರೇಂದ್ರ ಪಾಟೀಲ್ ದಂಬಾಲು ಬಿದ್ದರಂತ. ಏನಿಲ್ಲ, ನನ್ನ ಊರಲ್ಲಿ, ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ನನ್ನ ಮನೆಗೆ ಹೋಗಿ ಒಬ್ಬ ಮಂತ್ರಿಯನ ವಾಹನಗಳನ್ನ ಸೀಸ್ ಮಾಡಿದ್ರೆ ಅವನು ಎಂಥ ದಾಷ್ಟ, ಎಂಥ ಸೊಕ್ಕ ಮಗಳ, ಯಾರಿಗೆ ಎಸಿಗೆ ಯಾವುದೇ ಪರಿಸ್ಥಿತಿನ ಅವ್ನು ಸಸ್ಪೆಂಡ್ ಮಾಡ್ಬೇಕಂತ ಕೂತ್ಬಿಟ್ರದು. ಅವ್ನು ಸಸ್ಪೆಂಡ್ ಮಾಡೋವರೆಗೆ ನಾವು ಹೋಗಂಗಿಲ್ಲ ಅಂತ ಕೂತ್ಬಿಟ್ಟಿರ್ತಾರೆ, ಲಿಂಗಸೂರಿಗೆ ಹೋಗಂಗಿಲ್ಲ ಅಂತೇಳಿ. ಆದರೆ ವೀರೇಂದ್ರ ಪಾಟೀಲ್ ಒಳ್ಳೆಯ ದಕ್ಷ ಆಡಳಿತಗಾರರು, ಕರ್ನಾಟಕ ಕಂಡಂಥ ದೊಡ್ಡ ದಕ್ಷ ಆಡಳಿತಗಾರರು, ನಾನ್ ಕರಪ್ಟ್ ರಾಜಕಾರಣಿಯಾದಂಥ ವ್ಯಕ್ತಿ ಅಂದರೆ ವೀರೇಂದ್ರ ಪಾಟೀಲ್ ಅವರು ತಮಗಾಗಿ ಸ್ವಂತಕ್ಕಾಗಿ ಯಾವುದೇ ಫ್ಯಾಕ್ಟ್ರಿ ಕಟ್ಕೊಳ್ಳಿಲ್ಲ, ಯಾವುದೇ ಮಾಡ್ಕೊಳ್ಳಿಲ್ಲ, ಯಾವುದೇ ದುರುಪಯೋಗ ಮಾಡ್ಕೊಳ್ಳೋದಂಥ ಯಾವ ಕೆಲಸನೂ ಮಾಡ್ಕೊಳ್ಳಿಲ್ಲ. ಅವರಿದ್ದಾಗ, ಅವ್ರು 2 ಬಾರಿ ಮುಖ್ಯಮಂತ್ರಿ ಆದಾಗೂ ಕೂಡ ಅವ್ರು ಇಂಥವ್ನು ಯಾವೂ ಮಾಡಲಿಲ್ಲ. ಆದರೆ ಇವತ್ತಿಂದ ಮಂತ್ರಿಗಳಾದ್ರೆ ಸಾಕು, ಫ್ಯಾಕ್ಟ್ರಿ ಲೈಸೆನ್ಸ್ ಬಂದುಬಿಡ್ತೈತಿ, ಉಳ್ಕೋದೆಲ್ಲ ಬಂದುಬಿಡ್ತಾವೆ. ಆ ಮಾತು ಬೇರೆ. ಇವತ್ತಿನ ವಿಶೇಷ ಇದೆ, ನಾನು ಹೇಳಕ್ಕೆ ಹೋಗಂಗಿಲ್ಲ. ಆದರೆ ಅವರು ಲಿಂಗಾಯತರು, ವೀರೇಂದ್ರ ಪಾಟೀಲ್ ಲಿಂಗಾಯತರು, ಬಸವರಾಜೇಶ್ವರಿ ಅವರು ಲಿಂಗಾಯತರು. ಇವತ್ತೇನಾರಾಗಿತ್ತಾರೆ, ಲಿಂಗಾಯತರ ಫ್ಯಾಕ್ಟ್ರಿ ಇದು ಮಾಡ್ಯಾರ ಅಂತೇಳಿ ಹುಯ್ಯತ್ತೆಂದು ಹೋರಾಟ ಆಗ್ತಿದ್ದು. ಅಧಿಕಾರಿ ಮಾಡಿದ್ದು ಕರೆಕ್ಟ್ ಐತಿ, ಅದರ ಬಗ್ಗೆ ವಿಚಾರ ಮಾಡುವಂದ್ರತ್ತ. ತಕ್ಷಣ ಅವತ್ತಿನ ಕಾಲದಾಗ ಯಾರಿದ್ರಂದ್ರೆ ಕಂದಾಯ ಮಂತ್ರಿ ಬಿ ರಾಚಯ್ಯ ಅವರು ಕಂದಾಯ ಮಂತ್ರಿ ಇದ್ದರು, ರೆವಿನ್ಯೂ ಮಿನಿಸ್ಟರ್ ಇದ್ರತ್ತ. ಅವರು ತಕ್ಷಣ ಆದಂಥ ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಫೋನ್ ಮಾಡಿ, ಇಲ್ಲ ನೀವು ಅವ್ರ ಕಡೆಯಿಂದ ಬಾಂಡ್ ಬರ್ಸ್ಕೊಂಡು ಬಿಟ್ಬಿಡ್ಬೋದಲ್ಲ ಅವ್ರ ಸಾಮಾನುಗಳನ್ನೆಲ್ಲ. ಹೌದು ರೀ, ಕ್ಯಾಬಿನೆಟ್ದಾಗ ಮಂತ್ರಿದು ಮಾಡಿರಂದ್ರೆ ಮತ್ತೆ ಏನಾಕತ್ತು ಏನೋ ಅವ್ರಿಗೆ ಕೂತೋ ಇದು ಆತಂಕ. ಹಾಗಿದ್ರೆ ನೀವು ಒಂದು ಸೆಕ್ರೆಟರಿಯಿಂದ ಒಂದು ಆದೇಶ ಹೊರಡಿಸ್ಬಿಡ್ರಿ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಅಂದರು. ಕಂದಾಯದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಇವರು ಸೀಸ್ ಮಾಡಿದರು. ಕಂದಾಯದ ಇದ್ರ ಮೇಲೆ ಕಂದಾಯ ಕಾರ್ಯದರ್ಶಿಗಳಿಂದ ಒಂದು ಆದೇಶ ಹೊರಡಿಸ್ರಿ, ನಾನು ಬಿಡ್ತೇನೆ ಅಂದ್ರೆ. ಆ ಆದೇಶ ಹೊರಡ್ಸೋಕೆ ಬರ್ತಿರ್ಲಿಲ್ಲ, ಇವ್ರು ಬಿಡೋಕ್ಕೂ ಹಾಕಿರ್ಕಿಲ್ಲ. ಇದು ಭಾಳ ಯಾಕೋ ಸೀರಿಯಸ್ ಹೋಗ್ತೈತೆ ಅಂತೇಳಿ ಅವರು ಮತ್ತು ಅದನ್ನು ವೀರೇಂದ್ರ ಪಾಟೀಲ್ ಅವ್ರಿಗೆ ಹೇಳಿದ್ರಂತ. ಹಿಂಗಾಗಿ ತನನ ಕಡೆಗೆ ನಾನು ಬಿಡೋಂಗಿಲ್ಲ, ನೀನು ಬಿಡೋಂಗಿಲ್ಲ, ಪ್ರೆಸ್ಟೇಜ್ ವಾರ ಹತ್ತಿ ಬಿಡ್ತೈತೆ ಎಲ್ಲ. ಆಡಳಿತ ಎಲ್ಲ ಸಂಕುಲ, ಆಡಳಿತ ಮಂದಿ ಎಲ್ಲ ಅಧಿಕಾರಿ ವಲಯದಲ್ಲ ಒಂದಾದರು. ಇವ್ರಿಗೆ ಯಾಕೆ ಬೇಕಾಗಿತ್ತು? ಹೊಸದಾಗಿ ಬಂದಿರ್ತಾರೋ, AC ಆಗಿ ಟ್ರೈನಿಂಗ್ ಪ್ರೊಫೆಷನಲ್ ಮುಗಿಸ್ಕೊಂಡು DC ಆಗಿ ಹೋಗ್ಬೇಕಾಗಿತ್ತಲ್ಲ ಅಂತೇಳಿ ಇವೆಲ್ಲ ಭಾಳ ಅಂದ್ರಂತ ಈ ಸುಬ್ರಹ್ಮಣ್ಯಂ ಸರ್ಗೆ. ಆದರೂ ಅವ್ರು ಕೇಳಿಲ್ಲ, ಅವ್ರು ರೂಲ್ಸ್ ಪ್ರಕಾರ ಹೋದ್ರಂತ. DC ಅವರು ಹೇಳಿದರು, ಮತ್ತು DC ಅವ್ರು ಹೇಳಿದ ಪ್ರಕಾರ ಯಾರು ಬಾಕಿ ವಸೂಲಾತಿ ಮಾಡೋಕೆ ನಾ ಹೋಗಿದ್ದೆ, ಬಾಕಿ ವಸೂಲಿ ಮಾಡಿದ್ದೀನಿ, ಅದರಲ್ಲಿ ಏನು ತಪ್ಪೈತಿ? ಇವ್ರ ಕಡೆ ತಪ್ಪೇ ಇರಲಿಲ್ಲ, ಇವ್ರಿಗೇನು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಇನ್ನೇನು ಆ AC ಬದಲಾವಣೆ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ಮಾಡುವವರೆಗೂ ನಾ ಲಿಂಗಸೂರು ಹೋಗಂಗಿಲ್ಲ ಅಂತೇಳಿ ಅವ್ರು ಹಠ ಹಿಡ್ಕೊಂಡು ಅಲ್ಲಿ ಕೂತ್ರಂತ. ಇದಕ್ಕೊಂದು ಸೊಲ್ಯೂಷನ್ ಏನಾದ್ರು ಕಂಡು ಹಿಡಿಬೇಕು ಅಂದ ಕೂಡಲೇ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ, ಅವತ್ತಿನ ಕಾಲದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದಂಥವ್ರು ಒಂದು ಸೂತ್ರ ಕಂಡು ಹಿಡಿದ್ರಂತ. 72,000 ಆಗಿನ ಕಾಲ ಭಾಳ ದೊಡ್ಡ ಅಮೌಂಟ್ ಅದು, ಅವತ್ತಿನ ಭಾಳ ದೊಡ್ಡ ಅಮೌಂಟ. ಅದನ್ನು 3 ಕಂತು ಮಾಡಿರು. 3 ಕಂತು ಮಾಡಿ ವಿಭಾಗಿಸ್ ಮಾಡೋದು. ಈ ಅಸಿಸ್ಟೆಂಟ್ ಕಮಿಷನರ್ ಅವ್ನು ಟ್ರೈನಿಂಗ್ ಹಚ್ಕೊಡೋದು. ವರ್ಗಾವಣೆ ಆದ್ರೆ ನಮ್ಮ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ತೈತಿ, ಟ್ರೈನಿಂಗ್ ಹಚ್ಕೊಡೋದು. ಅದು ಹೈದರಾಬಾದಕ್ಕೆ ಇವ್ರನ್ನ 15 ದಿವಸಗಳಲ್ಲಿ ಟ್ರೈನಿಂಗ್ ಹಚ್ಕೊಟ್ರಂತ. ಅಸಿಸ್ಟೆಂಟ್ ಕಮಿಷನರ್ ಅವರು ಹೈದರಾಬಾದ್ಗೆ ಟ್ರೈನಿಂಗ್ ಹೋದರು. ರಾಯಚೂರಿನ ಅಸಿಸ್ಟೆಂಟ್ ಕಮಿಷನರ್ ಇದ್ದವರು ಉಸ್ತುವಾರಿ ಆದರು, ಪ್ರಭಾರಿ ಆದರು. ಅವಾಗ 3 ಕಂತು ಮಾಡಿದ್ರು. 3 ಕಂತು ಒಳಗೆ ಮೊದಲನೇ ಕಂತನ್ನು ತಕ್ಷಣ ಪೇಡ್ ಮಾಡಿ ಗಾಡಿಗಳು ಬಿಡಿಸ್ಕೊಂಡು ಹೋಗೋದು. ಇನ್ನು ಮುಂದಿನ ಸಾದಿಲ್ವಾರ ಕೊಡಬೇಕು ಅಂತೇಳಿ ಮುಚ್ಚಳಿಕೆ ಒಳಗೆ ಅಂದ್ರೆ ಬಾಂಡನ್ಯಾಗ ಬರೆಸ್ಕೊಂಡು ಬಿಡುವಂತ ಆಯ್ತದೆ. ಇದೇನು ಹೇಳ್ತೈತೆ ಹೇಳಿ ಸ್ನೇಹಿತರೆ, ಆವತ್ತಿನ ಕಾಲದಂಥ ಆ ರೇಡ, ಆ ಬಾಕಿ ವಸೂಲಾತಿಗಾಗಿ ಸರ್ಕಾರ ಆಫೀಸರ್ ನಡೆಸಿದಂಥ ಕೆಚ್ಚದ ಕೆಲಸವನ್ನು, ಕಾರ್ಯವನ್ನು ಇವತ್ತೇನಾರ ಮಾಡಿದರೆ ಏನಾಗ್ತದೆ ಪರಿಸ್ಥಿತಿ? ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಬೆನ್ನು ತಡ್ತಾ ಇದ್ದಂಥ ದಕ್ಷ ಆಡಳಿತಗಾರ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಇತಿಹಾಸದಲ್ಲಿ ಅಮರರಾಗಿ ಹೋಗಿದ್ದಾರೆ, ಇತಿಹಾಸದಲ್ಲಿ ದಾಖಲಾಗಿ ಹೋಗಿದ್ದಾರೆ. ಯಾಕಂದರೆ ನಾನ್ ಕರಪ್ಟ್ ಅಂತ ಹೆಸರು ಮಾಡಿದಂಥ ವೀರೇಂದ್ರ ಪಾಟೀಲ್ರಂಥವ್ರನ್ನ ಈಗ ರಾಜಕಾರಣದಲ್ಲಿ ಬ್ಯಾಟ್ರಿ ಹಚ್ಚಿ ಹುಡುಕಿದ್ರೂ ಕೂಡ ಸಿಗಲಾರರು ಅಂತ ಹೇಳುವಂಥದ್ದು. ಹಾಗೆ ನೋಡಿದರೆ ತಮ್ಮ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ, ಲಿಂಗಾಯತ ಸಮುದಾಯದ ಮಂತ್ರಿಗೆ
ಇನ್ಸಲ್ಟ್ ಆಗುವಂತೆ ನಡೆದುಕೊಂಡಿದ್ದ ಅಸಿಸ್ಟೆಂಟ್ ಕಮಿಷನರನ್ನು ಈಗಿನ ರಾಜಕಾರಣಿಯಾಗಿದ್ದರೆ ತಕ್ಷಣ ಸಸ್ಪೆಂಡ್ ಮಾಡಿ ಇಲ್ಲದ ಮೀಸಿ ಮೇಲೆ ಕೈ ಆಡಿಸ್ತಿದ್ರು. ಬಟ್ ವೀರೇಂದ್ರ ಪಾಟೀಲ್ ಅವರು ಹಾಗೆ ಮಾಡದೆ ದಕ್ಷತೆಯ ಬ್ಯೂಟಿಯನ್ನು ಎತ್ತಿ ಹಿಡಿದರು. ಇವತ್ತೆಲ್ಲ ಇರೋದನ್ನು ಆಧುನಿಕ ಫ್ಯೂಡಲಿಸ್ಟ್ ಮಂದಿ ಕೈಯಾಗನೇ ಅಧಿಕಾರ ಐತೆಲ್ಲ. ಈಗ ಸಾಮಾನ್ಯ ಜನರ ಕೈಯಾಗಿರಬೇಕಾಗಿತ್ತು. ಫ್ಯೂಡಲಿಸ್ಟ್ ಅಂದರೆ ಅವರು ಅಧಿಕಾರಿಗಳು ಇರ್ತಾರೆ, ಒಬ್ಬರು ಫ್ಯಾಕ್ಟ್ರಿ ಮಾಲಕರು ಇರ್ತಾರೆ, ಮತ್ತೊಬ್ಬರು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಓನರ್ಸ್ಗಳು, ದುಡ್ಡಿದ್ದವರು, ಮುಂದೆ ಆಮೇಲೆ ಎಜುಕೇಷನ್ ಸಂಸ್ಥೆಗಳು ಓನರ್ಸು, ಇವರೆಲ್ಲ ಇದ್ದಾಗ ರೈತರ ಪರವಾಗಿ ಅಥವಾ ಶಿಕ್ಷಣದ ಪರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಇವರು? ಯಾಕಂದ್ರೆ ತೋಳವರೇ ಇವರೇ ಇರ್ತಾರೆ. ಜನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜನ ಇಲೆಕ್ಷನ್ ಟೈಮ್ನಾಗ ಬಂದ ಕೂಡಲೇ ಓಟಿಗೆ 500, 1000, 2000 ಕೊಟ್ಟು ಕೂಡಲೇ ಅವ್ರಿಗೆ ಓಟ್ ಹಾಕಿಬಿಡ್ತಾರೆ. ಓಟ್ ಆದ ನಂತರ ಅವ್ರನ್ನ ಕೇಳುವಂಥ ಧ್ವನಿ ಕಳ್ಕೊಂಡ್ಬಿಡ್ತಾರೆ. ನಿಮಗೆಲ್ಲ ರೊಕ್ಕ ಹಾಕಿನಪ್ಪ, ಆ ರೊಕ್ಕ ಎಲ್ಲಿ ತೆಗಿಲಿ ಅಂತ ಅವ್ರು ಅಂತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ವೋಟರ್ಸ್, ಪ್ರಜೆಗಳೇ ಈ ಎಲ್ಲ ಅನಾಹುತಕ್ಕೆ ಕಾರಣ ಅಂತ ಹೇಳ್ಬೋದು. ಈ ಸುದ್ದಿ ಯಾಕೆ ಹೇಳಿದ್ರೆ ಇತ್ತೀಚೆಗೆ ರಿಟೈರ್ಡ್ ರೆಬೆಲ್ IAS ಅಧಿಕಾರಿ ಆತ್ಮಕಥನ ಅಂಥೇಳಿ ವಿ ಬಾಲಸುಬ್ರಮಣಿಯನ್ ಅಣ್ಣವರು ಕಲ್ಯಾಣ ಕೆಡುವ ದಾರಿ ಅಂಥೇಳಿ ಅವರು ತಮ್ಮ ಆತ್ಮಕಥನವನ್ನು ಬರೆದಿದ್ರೆ. ಇಂಗ್ಲೀಷ್ನಲ್ಲಿ ಪುಸ್ತಕ ಮೂಲ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದು. ಇದನ್ನು ಸಂಧ್ಯಾರಾಣಿ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಒಂದು ವಿಷಯವನ್ನು ಇದರಲ್ಲೇ ಪ್ರಸ್ತಾಪ ಮಾಡ್ಯಾರ. ಅವರು 1965 ಬ್ಯಾಚಿನ IAS ಅಧಿಕಾರಿಯವರು ಅವತ್ತಿನಿಂದ ಅವರು ರಿಟೈರ್ಡ್ ಆಗುವವರೆಗೂ 2001ವರೆಗೂ ಕೂಡ ಅವರು ಏನೇನು ಘಟನೆ ಆದವು, ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆದವು, ನಾವು ಹೆಂಗೆ ಕಷ್ಟಪಟ್ಟಿವಿ, ಅವತ್ತಿನ ರಾಜಕಾರಣ ಯಾವ ರೀತಿ ಇತ್ತು, ಅಧಿಕಾರಿಗಳು ಯಾವ ರೀತಿ ವರ್ತಿಸಿದ್ರು ಅನ್ನೋದನ್ನ ಇದರೆಲ್ಲ ಡಿಟೇಲ್ ಆಗಿ ಪ್ಲೇ ಮಾಡ್ಯಾರ ಅವರು. ಇದನ್ನು ನೀವು ಕೂಡ ಯಾವುದಾದ್ರು ಸಪ್ನಾ ಬುಕ್ ಸ್ಟಾಲದಲ್ಲಿ ಈ ಪುಸ್ತಕ ಸಿಗುವಂಥದ್ದು, ಬೆಂಗಳೂರಿಗೆ ಹೋದ್ರೆ, ಬೆಳಗಾವಿಗೆ ಹೋದ್ರೆ ಪುಸ್ತಕ ಸಿಗುವಂಥದ್ದು. ಇದನ್ನು ತೊಗೊಂಡು ನೀವು ಓದ್ರಿ. ಯಾಕಂದ್ರೆ ಇತಿಹಾಸವನ್ನು ಎಷ್ಟು ಚಂದ ಐತಂದ್ರೆ ನಿಂತು ಓದಿಸ್ಕೊಂಡು ಹೋಗ್ತೈತಿ ಪುಸ್ತಕ. ಪ್ರತಿಯೊಂದು ಘಟನಾವಳಿ ಬಗ್ಗೆ ಪ್ರತಿಯೊಂದು ಘಟನೆ ಅವರು ತಮ್ಮ ಆತ್ಮಕಥನ ಒಂದೇ ಬರೋದಿಲ್ಲ, ಆತ್ಮಕಥನ ಜೊತೆಗೆ ಸಮಕಾಲೀನ ಇತಿಹಾಸವನ್ನು ಇದ್ರಾಗ ಪ್ಲೇ ಮಾಡ್ಯಾರು. ಅವತ್ತಿನ ಕಾಲದಾಗ ಯಾಕಿತ್ತು, ಏನಾಯ್ತು. 75ರ ಅವಧಿಯೊಳಗೆ ಇವರು ಬೆಂಗಳೂರು ಜಿಲ್ಲಾಧಿಕಾರಿ ಆಗಿದ್ದರು. ಅವತ್ತಿನ ಕಾಲದಾಗ ಜೀತ ಪದ್ಧತಿ ಯಾವ ರೀತಿ ನಡೆಸ್ತಿದ್ರು, ಭೂಮಿ ಹೆಂಗೆ ಅಕ್ವೈರ್ ಮಾಡ್ತಿದ್ರು, ಅದನ್ನು ನಾವು ಹೆಂಗೆ ಸದ್ದಿ ಬಿಡಿದ್ರು, ಅಬಕಾರಿ ಕಾಂಟ್ಯಾಕ್ಟ್ಗಳು ಲಾಬಿ ಹೆಂಗೆ ಮಾಡ್ತಿದ್ರು, ಮುಂದೆ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ತಪ್ಪಿಸ್ಬೇಕಾದ್ರೆ ಏನೇನು ಮಾಡ್ತಿದ್ರು, ಅದನ್ನು ಅವರದೇ ದಾಟಿಯಲ್ಲಿ ಅವರದೇ ಹಾದಿಯಲ್ಲಿ ಹೆಂಗೆ ಅವ್ರಿಗೆ ಉತ್ತರ ಕೊಟ್ಟಿವು ಅನ್ನೋದನ್ನು ಭಾಳ ಚೆಂದಾಗಿ ಪ್ಲೇ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ನೀವು ಯಾವುದೇ ಪರಿಸ್ಥಿತಿಯಿಂದ ಸಂದರ್ಭದಲ್ಲಿ ₹600 ಬೆಲೆ ಐತೆ. ಅದಕ್ಕೆ ದಯವಿಟ್ಟು ಓದ್ರಿ. ಈ ಇತಿಹಾಸವನ್ನು ನಿಮ್ಮ ಮಕ್ಕಳಿಗೂ ತಿಳಿಸ್ರಿ, ಓದಿಸ್ರಿ. ಯಾಕಂದ್ರೆ ಇತಿಹಾಸ ಮಕ್ಕಳಿಗೂ ಗೊತ್ತಾಗಬೇಕು. ಯಾಕಂದರೆ ಇವ್ರ ಕಾಲದ ಘಟನೆಯನ್ನು ಇವತ್ತಿನ ಕಾಲದ ಘಟನೆ. ಯಾಕಂದರೆ ಮೊನ್ನೆ ಈಗ ಒಂದು 2 ದಿನದಿಂದ ಪೊಲೀಸ್ ಆಫೀಸರ್ಸ್ ಅದ ಟ್ರಾನ್ಸ್ಫರ್ ಲಿಸ್ಟಿಗೆ ಒಪ್ಪಿಗೆ ಆಗ್ತಾಯಿಲ್ಲ. ಒಬ್ಬರು ಟ್ರಾನ್ಸ್ಫರ್ ಮಾಡ್ತಾರೋ, ಗೃಹ ಮಂತ್ರಿಗಳು ಟ್ರಾನ್ಸ್ಫರ್ ಮಾಡ್ತಾರೋ, ಮತ್ತೊಬ್ಬರು ಮುಖ್ಯಮಂತ್ರಿಗಳು ಸ್ಟಾಪ್ ಮಾಡಿಸ್ತಾರೋ. ಯಾಕಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬ ಸೀನಿಯರ್ ಮಂತ್ರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರನ್ನ ಬದಲಾವಣೆ 3 ಸಲ ಮಾಡಿದ್ರು, 3 ಬೇರೆದವ್ರು ಹಾಕಿದ್ರು, ಅದಕ್ಕೆಲ್ಲ ಆ ಮಂತ್ರಿ ಒಪ್ತಾ ಇಲ್ಲ ಅಂತ. ನೋಡಿರಿ ಏನು ಮಾಡ್ತೀರಿ. 5 ವರ್ಷ ಆಗೈತೆ ಅಂತ ಅದ್ರೊಳಗೆ. ಅವ್ರ ಅವಧಿನೂ 5 ವರ್ಷ ಮುಗ್ದೈತಿ. ಆದರೂ ಕೂಡ ಮಂತ್ರಿ ಒಪ್ತಾ ಇಲ್ಲ ಅಂದರೆ, ಈಗಿನ ಹಾಲಿ ಮಂತ್ರಿ ಒಪ್ತಾ ಇಲ್ಲ ಅಂದರೆ ಏನು ತೋರಿಸ್ಕೊಡ್ತೈತಿ ಅಂದ್ರೆ ಆ ಮಂತ್ರಿಗೆ ಎಷ್ಟು ಬೇಕಾಗಿರ್ಬೋದು. ತಮಗೆ ಬೇಕು ಬೇಡಗಳನ್ನು ಈಡೇರಿಸುವಂಥ ಕೆಲಸವನ್ನು ಅಧಿಕಾರಿ ಮಾಡತ್ತಾನಂತ ಅದರ ಅರ್ಥ. ಅವರು ವರ್ಗಾವಣೆಯನ್ನು ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರಂದ್ರೆ ಈ ದೇಶದ ಸಂವಿಧಾನವನ್ನು ಯಾರು ಕಾಪಾಡೋರು? ದೇವರೇ ಬಲ್ಲ. ಇದಕ್ಕೆ ಜನ ಉತ್ತರ ಕೊಡಬೇಕು. ಜನನೇ ಇದಕ್ಕೆ ಬಾಧ್ಯಸ್ಥರು, ಜನನೇ ಜವಾಬ್ದಾರರು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.